ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಿನ್ಸ್ ಕಿಚನ್. ಇವಾಗ ಅವಲಕ್ಕಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ ತೊಗೊಂಡಿದ್ದೀನಿ. ಒಂದು ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಕಡಲೆ ಬೀಜ, ಸಾಸಿವೆ, ಜೀರಿಗೆ, ಕರಿಬೇವು ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಯಾವ ಥರ ಅಡುಗೆ ಬೇಕಂತಲೂ ನಂಗೆ ಕಮೆಂಟ್ ಮಾಡಿ ಹೇಳಿ. ಆ ಥರ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ನಾನು. ಇವಾಗ ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ, ಮೆಣಸಿನ್ಕಾಯಿ ಎರಡು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಅವಲಕ್ಕಿ ನೆನೆಸಿಟ್ಕೊಂಡಿದ್ದೀನಿ, ತೊಳೆದ್ಬಿಟ್ಟು ಚೆನ್ನಾಗಿ. ಟೊಮೊಟೊ ಹಾಕೊಳ್ಳೋಣ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು. ಇದಕ್ಕೆ ನಾನು ನೀರು ಏನು ಹಾಕೋದೇ ಇಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಇದಕ್ಕೆ ಮರೆತುಬಿಟ್ಟಿದ್ದೆ ನಾನು, ನೀವು ಮುಂಚೆನೇ ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿನ, ಉಪ್ಪು ಎರಡು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ. ಇದಕ್ಕೊಂದು ಸ್ವಲ್ಪ ಸಕ್ಕರೆ ಹಾಕೋಣ. ಇವಾಗ ಚೆನ್ನಾಗಿ ಕಲಿಸ್ಕೊಳ್ಳೋಣ ಎಲ್ಲನೂ. ಸಿಂಪಲಾಗಿ ಬೇಗ ಆಗಿಬಿಡುತ್ತೆ. ಚೆನ್ನಾಗಿ ಫ್ರೈ ಮಾಡೋಣ. ಇವಾಗ ನೆನೆಸಿರೋ ಅವಲಕ್ಕಿ ಇರುತ್ತಲ್ವ, ಅದನ್ನು ಇದಕ್ಕೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ. ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಿ ಚೆನ್ನಾಗಿ ಬರುತ್ತೆ ಅವಲಕ್ಕಿ. ಇದಕ್ಕೆ ನಾನು ನೀರು ಏನೂ ಹಾಕೋದಿಲ್ವಲ್ಲ. ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಿದರೆ ಗ್ರೇವಿ ಚೆನ್ನಾಗಾಗುತ್ತೆ. ಇದಕ್ಕೊಂದು ಚೂರು ಕೊತ್ತಂಬರಿ ಹಾಕ್ಕೊಂಡು ಸ್ವಲ್ಪ ಕೊಬ್ಬರಿ ತುರಿ ಹಾಕ್ಕೊಳ್ತೀನಿ. ಇದಕ್ಕೊಂದು ಸ್ವಲ್ಪ. ಇದು ಆಪ್ಷನಲ್, ಹಾಕಲೇಬೇಕಂತೇನಿಲ್ಲ. ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಇದಕ್ಕೊಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳೋಣ ಲಾಸ್ಟಲ್ಲಿ. ಇವು ಮೂರು ಹಾಕ್ಬಿಟ್ಟು ಕಲಿಸ್ಬಿಡಿ ಚೆನ್ನಾಗಿ ನೀಟಾಗಿ. ನೋಡಿರಿ, ರೆಡಿ ಆಯಿತು. ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಾತ್ರ. ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಒಂದು ಪ್ಲೇಟಿಗೆ. ನಿಮ್ಮ ಮನೇಲಿದ್ದರೆ ಸೇವ್ ಹಾಕ್ಕೊಂಡು ತಿನ್ಕೊಳ್ಳಿ, ಇಲ್ಲಾಂದರೆ ಹಂಗೆ ಮೊಸರು ಜೊತೆನೂ ಚೆನ್ನಾಗಿರುತ್ತೆ. ನೋಡಿರಿ, ಚೆನ್ನಾಗಿ ಬರುತ್ತೆ. ನೋಡ್ಕೊಂಡು ಮಾಡ್ಕೊಂಡು ತಿಂದ್ಬಿಟ್ಟು ಹೇಳ್ರಿ ಹೇಗಿತ್ತು ಅಂತ. ಥ್ಯಾಂಕ್ ಯು.